ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಅದ್ಹೆಂಗ್ ಹೋಗ್ಬಿಟ್ರು ಅವರು? ಎಲ್ಲೂ ಹೋಗಿರಲ್ಲ ಅವರು. ಎಲ್ಲೋ ಒಂದ್ ಕಡೆ ಕೂತಿರ್ತಾರೆ. ಹಂಗೆ ಅಂತೂ ಬರಲ್ಲ ಅವರು. ನಾನೇ ಖುದ್ದು ಹೋಗಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ರೆ ಆಗ್ಲೇ ಬರೋದವರು. ಮೊದ್ಲಿಂದ ಇದೇ ನಡೀತಿರೋದು. ಅವ್ರು ಮೊದ್ಲಿನಿಂದ ಇದೇ ತರ ಹಠ ಮಾಡ್ತಿರೋದು. ಇದ್ ಎಂತ ರೀತಿ? ಇದೊಂಥರ ಬೆದರಿಕೆ ಅಲ್ವಾ? ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ಸರಿ, ನಾವು ಕೂಡ ನಿಮ್ಮ ಜೊತೆಗೆ ಬರ್ತೀವಿ. ಅಕಸ್ಮಾತ್ ಅತ್ತೆ ಅಪ್ಪ ಏನಾದರೂ ಕೇಳಿದ್ರೆ ಬಾಲಣ್ಣನ ಹುಡ್ಕೋದಕ್ಕೆ ಹೋಗಿದ್ದೀವಿ ಅಂತ ಹೇಳಿ. ನಾನ್ ಲಾಂದ್ರ ತಗೊಂಡ್ ಬರ್ತೀನಿ. ಅದು ಯಾಕೆ? ರಸ್ತೆಲಿ ಬೀದಿ ದೀಪ ಇದೆಯಲ್ಲ. ಯಾಕಂದ್ರೆ ಅವರು ಬೇಕು ಅಂತಾನೆ ಕತ್ಲಲ್ಲಿ ಕುತ್ಕೊಂಡಿರ್ತಾರೆ. ನಂಗೆ ಕಷ್ಟ ಕೊಡ್ಬೇಕು ಅಂತಾನೆ ಕುತ್ಕೋತಾರೆ. ಎಷ್ಟೇ ಆಗ್ಲಿ ನಾನು ಅವ್ರ ಹೆಂಡತಿ. ಕಷ್ಟ ಅನ್ನೋದು ಸಹಜವಾಗಿರುತ್ತೆ. ಬಾ ಆನಂದಣ್ಣ. ಅತ್ತೆ, ನಾವು ಹೋಗಿ ಬರ್ತೀವಿ. ಅಮ್ಮ ಅಮ್ಮ, ಏನಾಯ್ತು ಮೂರ್ತಿ? ಬಾಲಣ್ಣ ಎಲ್ಲಿ ಹೋದ್ರು ಅಂತ ಗೊತ್ತಾಗ್ತಿಲ್ಲ. ಎಲ್ರೂ ಹುಡ್ಕೋದಿಕ್ ಹೋಗ್ತಿದ್ದಾರೆ. ನೀವು ಪಲ್ಯಕ್ಕಿಟ್ಟಿದ್ದೀನಿ, ಬೆನ್ಮೇಲೆ ಅದನ್ನ ಕೆಳಗಿಳಿಸಿ. ನಾನು ಈಗಲೇ ಬರ್ತೀನಿ, ನಡಿ. ಕಮಲಾ, ಬಾಲ ಬರ್ತಾನೆ. ನಾನು ಎಷ್ಟೋ ವರ್ಷದ ನಂತರ ಬಂದಿದ್ದೀನಿ. ಕೂತ್ಕೋ, ಸ್ವಲ್ಪ ಮಾತಾಡೋಣ. ಆದ್ರೆ ಬಾಲಣ್ಣ, ಮೂರ್ತಿ, ನಿಮ್ಮಣ್ಣ ಭೀಮಣ್ಣ ಇದಾನಲ್ಲ, ಅವನು ಖಂಡಿತ ಬಾಲಣ್ಣನ ಕರ್ಕೊಂಡು ಬರ್ತಾನೆ. ನೀನು ಕೂತ್ಕೋ, ನನ್ನ ಜೊತೆ ಮಾತಾಡು ಬಾ ಮೂರ್ತಿ. ಇವತ್ತು ನಾನು ನಿಮ್ಮಿಬ್ರನ್ನ ಎಲ್ಲೂ ಹೋಗಕ್ ಬಿಡಲ್ಲ. ಬಾಲಣ್ಣ! ಭೀಂಬಾವ, ಕೂಗೋದ್ ಬೇಡ. ಕೇಳಿಸ್ಕೊಂಡ್ರೆ ಬೇಕು ಅಂತಾನೆ ಮುಚ್ಚಿಟ್ಕೋತಾರೆ. ಮತ್ತೆ ಒದ್ದಾಡ್ಬೇಕಾಗುತ್ತೆ ನಾವು. ಸರಿಯಾಗಿ ಹೇಳಿದ್ರಿ. ತಾಳಿ ಕಟ್ಟಿದ ಗಂಡ ಆಗಿ ನನ್ನ ಮಾತೆ ಕೇಳಲ್ಲ ಅಂತ ಹೇಳ್ತಾಳೆ ಅವಳು. ನನ್ನ ಜೊತೆ ಕೆಲಸ ಹುಡ್ಕೋಣ ಬಾರೆ ಅಂದರೆ ನನಗೆ ಬರಲ್ಲ ಅಂತಾಳೆ. ಕಟ್ಕೊಂಡು ಗಂಡಂಗೆ ಆ ರಮ್ಮನ ಮಾತು ಕೇಳ್ಕೊಂಡು ಇರಲಿ, ಆ ರಮ್ಮ ಹೆಂಗಾದ್ರೂ ಇತ್ಕೊಳ್ಳಿ, ಆದರೆ ಆ ಕರುಣಗಾದ್ರೂ ಬುದ್ಧಿ ಇರಬೇಕು ತಾನೆ, ನಾನು ಹೆಂಗಿರಬೇಕು ಅಂತ. ಈಗ ನಾನೇ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಮಾತು ಮೀರಿದ್ರೆ ಪರಿಣಾಮ ಹೇಗಿರುತ್ತೆ ಅಂತ ನೋಡ್ಲಿ. ಹಾಂ, ಮನೆ ಕಡೆ ತಲೆ ಹಾಕ್ಲಿಲ್ಲ ಅಂದರೆ ಆಗ ಗೊತ್ತಾಗುತ್ತೆ. ಮನೆಗೆ ಹೋಗಲ್ಲ ನಾನು, ಇಲ್ಲೇ ಮಲ್ಕೋತೀನಿ. ಕಮಲಾ, ನಾನು ಹಣ ಕತ್ಕೊಂಡು ಹೋದಾಗ ಮತ್ತೆ ಸಂಪಾದನೆ ಮಾಡಿ ಮನೆಗೆ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಜೋಡ್ಸಕ್ಕಾಗ್ಲೇ ಇಲ್ಲ. ಕೊನೆಗೆ ಸಾಕಾಗಿ ಮನೆಗೆ ಬಂದ್ಬಿಟ್ಟೆ. ಅಪ್ಪ, ಇನ್ಯಾವತ್ತೂ ನಮ್ಮನ್ನ ಬಿಟ್ಟು ಹೋಗಲ್ಲ ಅಲ್ವಾ ನೀವು? ಖಂಡಿತ ಇಲ್ಲ ಮಗನೆ. ನಾನಂತೂ ನಿನ್ ಮದುವೆ ಎಲ್ಲ ಮಾಡಿ ಮುಗಿಸಿ ನಾನ್ ತಾತ ಅನ್ಸ್ಕೊಳ್ಳೋ ತನಕ ಇಲ್ಲೇ ಇರ್ತೀನಿ. ಹಾ, ನಿಮ್ಮಿಬ್ಬರ ಮೇಲಾಣೆ.
ಅಮ್ಮ ಹಾವು, ಅಯ್ಯೋ ಹಾವು, ಇದು ಕೆರೆಯಲ್ಲಿರೋ ಹಾವು. ಬದ್ಕೊಂಡೆ ನಾನು. ಇದು ನಾಗರಾವ್ ಆಗಿದ್ದಿದ್ರೆ. ಬಾಲಣ್ಣ, ಇದು ಭೀಮನ್ ಧ್ವನಿ ಅಲ್ವಾ? ನೋಡಿದ್ರೆ ನನ್ನನ್ನೇ ಹುಡ್ಕೊಂಡು ಈ ಕಡೆ ಬರೋ ಥರ ಇದೆ. ಬರ್ಲಿ, ಈ ಹಾವು ನಾಗರಾವ್ ಅಂತಾನೆ ಇರಲಿ. ಹಾ, ನಾನೀಗ ಈ ಹಾವನ್ನ ನೆಪ ಇಟ್ಕೊಂಡು ದೊಡ್ಡ ನಾಟಕನೇ ಮಾಡ್ತೀನಿ, ನೋಡ್ತೀರಿ. ಕರುಣಂಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಮಾತೆ ಕೇಳಲ್ಲ ಅಂತೀಯಾ? ಈಗ ನೋಡು ನನ್ನ ವರ್ಷೆ, ಈಗ ಮಾಡ್ತೀನಿ ನಾಟಕನ. ಬಾಲಣ್ಣ, ಹಾವು 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 ಕಚ್ಬಿಡ್ತು ನಂಗೆ. ಅಯ್ಯೋ, ಹಾವು ಕಚ್ಬಿಡ್ತು ನಂಗೆ. ಅಯ್ಯೋ, ಕಾಪಾಡ್ರಪ್ಪ. ಹಾವು, ಯಾರಾದ್ರೂ ಇದ್ದೀರಾ? ಕಾಪಾಡಿ. ಇಲ್ಲಿ ಇಲ್ಲಿ ಬಿಡು. ಇಲ್ಲಿ ಕಚ್ಚಿದೆ ನೋಡಿ. ಇವಾಗ ತಾನೇ ಇಲ್ಲಿಂದ ಹೋಗಿದ್ದ ನಾನು ನೋಡಿದೆ. ತುಂಬಾ ನೋವಾಗ್ತಿದೆ. ನೀವು ಸಮಾಧಾನ ಮಾಡ್ಕೊಳ್ಳಿ, ನಿಮ್ಗೆ ಏನೂ ಆಗೋದಿಲ್ಲ ಅಣ್ಣ. ಏನೂ ಆಗಲ್ಲ ಅಣ್ಣ. ಒಂದ್ ನಿಮಿಷ. ಏನಾಯ್ತು ಅಣ್ಣ, ಇವ್ರಿಗೆ ಹಾವು ಕಚ್ಬಿಟ್ಟಿದೆ. ಹತ್ರದಲ್ಲೇ ಇಲ್ಲೇ ವಿಷ ತೆಗೆಯೋರಿದ್ದಾರೆ, ಕರ್ಕೊಂಡೋಗಿ. ಅಯ್ಯೋ ಬೇಡ ಬೇಡ, ನಾನು ಅಣ್ಣನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ಹಾ, ಭೀಮಾ ಸರಿಯಾಗಿ ಹೇಳ್ತಿದ್ದಾನೆ. ನಾವು ಆಸ್ಪತ್ರೆಗೆ ಹೋಗೋಣ. ಹಾ, ಬನ್ನಿ ಆಸ್ಪತ್ರೆಗೆ ಹೋಗೋಣ. ಸಮಯ ವ್ಯರ್ಥ ಮಾಡೋದ್ ಬೇಡ, ನಡೀರಿ. ಬನ್ನಿ ಇರಿ. ಬನ್ನಿ. ನಾನು ವಿಷ ತೆಗಿಯೋರ ಹತ್ರನೇ ಹೋಗ್ತೀನಿ. ಏನು? ಈಗ ತಾನೇ ನೀವು ಹೇಳಿದ್ರಲ್ಲ ಆಸ್ಪತ್ರೆಗೆ ಹೋಗೋಣ ಅಂತ. ನಾನು ಆಸ್ಪತ್ರೆಗೆ ಹೋಗೋಣ ಅನ್ನಲ್ಲ, ಅದಕ್ಕೆ ಉಲ್ಟಾ ಹೇಳ್ತಿದಾರಷ್ಟೇ. ಅಣ್ಣ, ಇದೆಂತ ಹಠ? ಇದನ್ನೇ ತಾನೇ ಹಠ ಅನ್ನೋದು ಭೀಮಾ. ಕೆಲಸ ಹುಡ್ಕಕ್ಕೆ ಹೋಗೋಣ ನನ್ನ ಜೊತೆ ಬಾ ಅಂತ ಕರೆದಾಗ ಅವಳನ್ನ ಬರಲ್ಲ ಅಂತ ಅಂದ್ಲು. ನಾನ್ಯಾಕೆ ಕೇಳಿ ಮಾತು ಕೇಳಬೇಕು? ಕಟ್ಕೊಂಡಾಗಿಂದ ಇದೇ ಆಗೋಗಿದೆ. ಪ್ರತಿ ಸಲ ಅವಕಾಶ ಸಿಕ್ಕಿದ್ರೆ ಸಾಕು ಹೀಗಾಡೋದು. ನಾನ್ ಮಾತ್ರ ಹೆದ್ರುಕೊಂಡ್ ಸಾಯ್ತಿರ್ತೀನಿ. ಹಾ, ಹೆದರ್ಕೊಳ್ಳೇಬೇಕು ನೀನು. ಹೆದರ್ಕೋಬೇಕಾ? ಯಾಕೆ ಹೆದರ್ಕೋಬೇಕು? ಭೀಮಾ, ವಾದ ಮಾಡಬೇಕು ಅಂತ ಇದ್ರೆ ಬಾ ಕೂತ್ಕೋ. ವಾದ ಮಾಡ್ಕೊಂಡೇ ಕೂರೋಣ. ವಾದ ಮಾಡಿ ಮಾಡಿ ಇಲ್ಲೇ ಪ್ರಾಣ ಹೋದ್ರೂ ಪರವಾಗಿಲ್ಲ. ಆಮೇಲೆ ನೀನೇ ಗೆದ್ದೆ ಅಂತ ಹಾಲು ಕುಡಿ. ಬಲ್ಲಣ್ಣ, ಏನ್ ಹೇಳ್ತಾ ಇದೀನಿ ನೀನು? ನೋಡು, ಇದು ಪ್ರತೀಕಾರ ತೀರ್ಸ್ಕೊಳ್ಳೋ ಸಮಯ ಅಲ್ಲ. ಈಗ ಬಾ, ಆಸ್ಪತ್ರೆಗೆ ಹೋಗೋಣ ಬಾ. ಆನಂದ, ನಾನಿನ್ ಥರ ಅಲ್ಲ. ಹೆಂಡತಿ ಮೇಲೆ ಕೋಪ ಇದ್ರೂ ಕೂಡ ಸುಮ್ಮನೆ ಕೂತ್ಕೊಂಡಿರೋದಕ್ಕೆ. ನಾನು ಬೇರೆನೆ. ಕರುಣ ತನ್ನ ಇಷ್ಟ ಬಂದಂಗೆ ಆಡ್ಕೊಂಡು ನನ್ನ ಮಾತು ಕೇಳಲಿಲ್ಲ. ಈಗ ನನ್ನ ಸರ್ದಿ. ಅವಳು ವಿರೋಧಕ್ಕೆ ನಾನು ಉತ್ತರ ಕೊಡ್ತೀನಿ. ನಾನು ಆಸ್ಪತ್ರೆಗೆ ಹೋಗಲ್ಲ. ನಾನು ವಿಷ ತೆಗಿಯೋರ ಹತ್ರನೇ ಹೋಗ್ತೀನಿ. ಅಣ್ಣ, ನೀವ್ ಯಾಕೆ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಪಡ್ತಿಲ್ಲ? ಈಗ ಅಕಸ್ಮಾತ್ ನಾವು ವಿಷ ತೆಗಿಯೋರ್ ಹತ್ರ ಹೋದ್ರೆ ಖಂಡಿತ ನಿಮ್ ಜೀವಕ್ಕೆ ಅಪಾಯ ಇದೆ ಅನ್ನೋದನ್ನ ಮರಿಬೇಡಿ. ನೀವ್ ನಡೀರಿ ಆಸ್ಪತ್ರೆಗೆ. ಸರಿ, ನಾನು ಆಸ್ಪತ್ರೆಗೆ ಬರ್ತೀನಿ. ನೀವ್ಯಾರೂ ಬೇಡ. ಕರುಣ ನನ್ನ ಮಾತು ಕೇಳಿಲ್ಲ ಅಲ್ವಾ? ಇವಾಗ ನಾನು ಅವಳ ಮಾತು ಕೇಳಲ್ಲ. ಏನ್ ಮಾತಾಡ್ತಿದ್ದೀರಾ ಅಣ್ಣ? ಅಕ್ಕನ್ ಜೊತೆ ಇವರು ಆಸ್ಪತ್ರೆಗೆ ಬರ್ತೀನಿ ಅಂತಿದ್ರಲ್ಲ, ಈಗ ಬನ್ನಿ ಹೋಗೋಣ. ಆದ್ರೆ ಈಗ ಮತ್ತೆ ಅಕ್ಕಂಗ್ ಕಷ್ಟ ಕೊಡ್ತಿದ್ದೀರಾ. ಭೀಮಾ, ರಮಂಗ್ ಸ್ವಲ್ಪ ಬುದ್ಧಿ ಹೇಳು. ನಂಗೆ ವಾದ ಮಾಡಕ್ ಇಷ್ಟ ಇಲ್ಲ ಅಂತ ಹೇಳ್ದೆ ತಾನೆ. ನಾನು ಆಸ್ಪತ್ರೆಗೆ ಬರಲ್ಲ. ವಿಷ ತೆಗೆಯೋರು ಕೂಡ ಬಹಳ ಒಳ್ಳೆಯವರು, ಅಲ್ಲಿಗಾದ್ರೂ ನಡೀರಿ. ನೋಡಿ, ನಿಮಗ್ ವಿಷ ತೆಗಿಯೋರ್ ಮೇಲೆ ನಂಬಿಕೆ ಇರ್ಬೋದು, ಆದ್ರೆ ನನಗಿಲ್ಲ. ಇವರು ನಮ್ಮ ಅಣ್ಣ. ಇವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋದು ನಮಗೆ ಗೊತ್ತಿದೆ. ಆದ್ರೆ ನನಗೆ ಆಸ್ಪತ್ರೆ ಬೇಡ ಭೀಮಾ. ನಾನು ವಿಷ ತೆಗಿಯೋರ ಹತ್ರನೇ ಹೋಗ್ತೀನಿ. ಆನಂದಣ್ಣ, ಹಿಡ್ಕೋ ಇವ್ರನ್ನ. ಬಲವಂತವಾಗಿ ಹೇಳ್ಕೊಂಡು ಹೋಗೋಣ. ಭೀಮಾ, ಬನ್ನಿ ಅಣ್ಣ. ಬಿಡು. ಬನ್ನಿ. ಭೀಮಾ, ಬಿಡು ನನ್ನ. ಬನ್ನಿ. ಭೀಮಾ, ರಾಮ್ಜಿ, ಪಾಪದ ರಾಮ್ಜಿ. ಎಲ್ಲಿ ಹೋದ್ನೋ ಗೊತ್ತಿಲ್ಲ ಈ ಬಾಲ.
ಪಾಪ ಎಲ್ಲರೂ ಅವನನ್ನು ಹುಡ್ಕೋದಕ್ಕೆ ಬೇರೆ ಹೋಗಿದ್ದಾರೆ. ರಾಮ್ಜಿ, ಯಾರು ಕಳೆದೋಗಿದಾರೋ ಅವ್ರನ್ನ ಹೋಗಿ ಹುಡುಕ್ಬೇಕು. ಬಾಲ ಏನು ಕಳೆದೋಗಿಲ್ಲ, ಅಲ್ದೆ ಬಾಲ ಕುಡಿಯೋದು ಬೇರೆ ಕಲ್ತಿದ್ದಾನಲ್ಲ. ಎಲ್ಲೋ ಒಂದು ಕಡೆ ಕುಡ್ದು ಮಲಗಿರ್ತಾನೆ ಅಷ್ಟೇ. ನಂಜುಂಡ, ಬಾಲ ಈಗ ಕುಡಿಯೋದನ್ನ ಬಿಟ್ಟಿದ್ದಾನೆ. ತಗೊಳಪ್ಪ ನೋಡಿ. ಅಯ್ಯೋ, ಯಾವ ಕುಡ್ಕನಾದ್ರೂ ಕುಡಿಯೋದನ್ನ ಬಿಡಕ್ಕಾಗತ್ತಾ? ಆಗದೆ ಇರೋ ಮಾತು. ಯಾಕೆ ಬಿಡಕ್ಕಾಗಲ್ಲ? ನಾನು ಅದನ್ನೆಲ್ಲ ಬಿಟ್ಟಿಲ್ವಾ? ತಗೊಳಪ್ಪ, ಈ ಪುರುಷಿನೂ ನಮಗ್ ಬುದ್ಧಿ ಹೇಳಕ್ ಬಂದ. ಲೇ, ಕುಡಿಯೋಕ್ಕೋಸ್ಕರ ನಿನ್ ಮನೆ ಬಿಟ್ಟು ಹೋದವನು 12 ವರ್ಷ ಆದ್ಮೇಲೆ ಬಂದಿದ್ಯಾ, ಕುಡಿಯೋದ್ ಬಿಟ್ಟಿದ್ಯಾ ಅಂತ ಬೇರೆ ಹೇಳ್ತಿದ್ಯಾ. ಅಯ್ಯ, ನಿನ್ ಮೇಲೆ ನಿನಗೆ ನಂಬಿಕೆ ಇಲ್ಲ, ಇನ್ನು ಬಾಲನ್ ಬಗ್ಗೆ ಮಾತಾಡಕ್ ಬಂದ್ಯಾ? ಮಾತಾಡ್ದೆ ಏನ್ ಮಾಡ್ತಾನೆ ಬಿಡು. ಬಾಲ ಇಡೀ ದಿನ ಮನೆಗ್ ಬಂದಿಲ್ಲ, ರಾತ್ರಿ 12 ಆಗ್ತಾ ಬಂದಿದೆ, ಇನ್ನೂ ಮನೆಗ್ ಬಂದಿಲ್ಲ. ಹೊಟ್ಟೆಗೆ ಹೆಂಡ ತುಂಬ್ಕೊಂಡು ಎಲ್ಲೋ ಬಿದ್ದಿರ್ತಾನೆ ಅಷ್ಟೇ. ಬಾಲ ಕುಡಿಯೋದು ಬಿಟ್ಟಿಲ್ಲ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಬಿಡಿ. ರಾಗಣ, ಸಾಕ್ ಮಾಡು. ಈ ಹೊತ್ತಲ್ಲಾದ್ರೂ ಸುಮ್ಮನೆ ಇರೋದನ್ನ ಕಲಿ. ಕಂಡೋರ್ ಕಡೆ ಬೆರಳು ತೋರ್ಸೋದಕ್ಕೂ ಮುಂಚೆ ನಿನ್ ಕಡೆನೂ ನೀನ್ ನೋಡ್ಕೋಬೇಕಾಗತ್ತೆ. ಇತ್ತೀಚಿಗೆ ವಿಷಯನೇ ತಗೋ. ಸಾರಾಯ್ ಬೇಕು ಅಂತ ನೀವಿಬ್ರು ಒದ್ದಾಡ್ತಿರ್ಲಿಲ್ವಾ? ಮರ್ತೋಯ್ತಾ ಆ ದಿನಗಳು? ಈಗ ಕೂತ್ಕೊಂಡು ನೀವೆಲ್ಲ ಬಾಲನ್ ಬಗ್ಗೆ ಮಾತಾಡ್ತಿದ್ದೀರಾ. ಅಲ್ದೆ ಈಗ ಪುರುಷಿ ಅಣ್ಣನ ಬಗ್ಗೆ ಬೇರೆ ಮಾತು. ಅವ್ರು ಕುಡಿಯೋದನ್ನ ಬಿಡದೇ ಇರ್ಲಿ, ಆದ್ರೆ ನಿಮ್ ತರ ಕಂಡೋರ್ ಬಗ್ಗೆ ಟಿಪ್ಪಣಿ ಮಾಡ್ಕೊಂಡು ನಿಂತಿಲ್ಲ ಅವರು. ಅಲ್ದೆ ನೀವ್ಯಾರು ಬಾಲನ್ ಬಗ್ಗೆ ಚಿಂತೆ ಮಾಡೋದ್ ಬೇಡ. ಬಾಲ ಬಂದ್ಮೇಲೆ ನಿಮ್ಗೆಲ್ಲರಿಗೂ ಗೊತ್ತಾಗತ್ತಲ್ಲ ಕುಡಿಯೋದ್ ಬಿಟ್ಟಿದಾನೋ ಇಲ್ವೋ ಅಂತ. ರೀ ರೀ, ನಂಗೆ ತುಂಬಾ ಹಸುವಾಗ್ತಿದೆ. ಎಷ್ಟೊತ್ತು ಕಾಯೋದು ನಾನು? ಹಸುವಾಗ್ತದೆಯಾ? ಊಟ ಮಾಡು, ಮಲ್ಕೋ. ನಾನು ನನ್ನ ಮಗನಿಗೋಸ್ಕರ ಕಾಯ್ತಾ ಇದ್ದೀನಿ. ರೀ, ಇನ್ನೊಂದು, ನಾನು ರೊಟ್ಟಿನ ಲೆಕ್ಕ ಹಾಕಿಟ್ಟಿರ್ತೀನಿ ನೋಡಿ. ಯಾರು ಎಷ್ಟು ತಿಂದ್ರು ಅಂತ ಬೆಳಿಗ್ಗೆ ನಿಮ್ಮನ್ನ ಕೇಳ್ತೀನಿ, ಆಮೇಲೆ ಲೆಕ್ಕ ಹಾಕ್ತೀನಿ. ಜೀಜಾಬಾಯಿ, ನಿನ್ ಕೈಯಾರೆ ಮಾಡೋ ಅಡುಗೆ ನನ್ನ ಗಂಟ್ಲಲ್ಲಿ ಇಳಿಯೋದಿಲ್ಲ. ನನ್ನ ಮಗಳು ಇನ್ನೂ ಬದುಕೇ ಇದ್ದಾಳೆ. ನೋಡಮ್ಮ ಜೀಜಾಬಾಯಿ, ಇದೆಲ್ಲ ನಿಂಗೇನ್ ಹೊಸದಲ್ವಲ್ಲ. ಯಾವಾಗ್ಲೂ ಮಾಡೋದೇ ನೀನು. ಹೋಗಿ ರೊಟ್ಟಿ ಲೆಕ್ಕ ಹಾಕು. ನಮ್ಮ ಮನೆಗೆ ನಾನು ಊಟ ಕೊಡ್ತೀನಿ. ಮತ್ತೆ ಕೊಡ್ಬೋದಲ್ಲ, ಮನೆ ಬಿಟ್ಟು ಕಳ್ಸಾಯ್ತು. ಈಗ ರೊಟ್ಟಿ ಕೊಟ್ಟು ಉಪಕಾರ ಮಾಡು. ಕೊಡು, ಹೋಗು. ಈ ಬಾಲ ಎಲ್ಲಿ ಹೋಗಿದ್ದಾನೆ? ಬಿಡು ನನ್ನ ಭೀಮಾ. ಅಣ್ಣ, ಬಿಡು. ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಬಿಡು ಅಂದೆ ತಾನೇ. ನನ್ ಮಾತು ಕೇಳಿಸ್ಕೊಳ್ಳಿ, ಏನು ಆಗೋದಿಲ್ಲ. ಬಿಡು ಭೀಮಾ. ಆನಂದ, ಬಿಡು. ಬಾಲಣ್ಣ, ಸ್ವಲ್ಪ ಸಮಾಧಾನವಾಗಿರಿ. ಬಿಡು. ಮುಗೀತು. ನೀವಿನ್ ಮನೆ ಕರ್ಕೊಂಡು ಹೋಗ್ಬೋದು, ಇನ್ನೇನು ತೊಂದರೆ ಇಲ್ಲ. ಕಚ್ಚಿರೋದು ವಿಷದ ಹಾವಲ್ಲ, ಗಾಬರಿ ಆಗೋದೇನು ಬೇಡ. ನಾನು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಸರಿ ಹೋಗ್ತಾರೆ. ಆಗ್ಲಿ, ಧನ್ಯವಾದ. ಇದೆಂತ ತಮಾಷೆ ಭೀಮಾ? ನೀವೆಲ್ಲ ನಾನು ಬರಲ್ಲ ಅಂತ ಅಂದ್ರು ಹೇಳ್ಕೊಂಡು ಬಂದ್ರಿ. ನಾನು ವಿಷ ತೆಗಿಯೋರ ಹತ್ರ ಹೋಗ್ಬೇಕಿತ್ತು. ನೋಡಿ ಅಣ್ಣ, ಯಾರೋ ಒಬ್ರು ವಿಶ್ವಾಸದ ಬಗ್ಗೆ ಆಗಲಿ ಅಂಧವಿಶ್ವಾಸದ ಬಗ್ಗೆ ಆಗಲಿ ಮಾತಾಡೋ ಅರ್ಹತೆ ನನಗಿಲ್ಲ. ಆದ್ರೆ ನೀವು ನನ್ನ ಅಣ್ಣ. ನಿಮ್ಮ ಮತ್ತೆ ಅವರ ಅಂಧವಿಶ್ವಾಸ ಇಟ್ಕೊಂಡು ನಾನು ನಿಮ್ಮನ್ನಲ್ಲಿ ಬಿಟ್ಟು ಬರಕ್ ಆಗ್ತಿರ್ಲಿಲ್ಲ. ವಿಷ ತೆಗಿಯೋರ ಹತ್ರ ಹೋದ್ರೆ ನಮಗ್ ಪರಿಹಾರ ಸಿಗುತ್ತೋ, ಅವ್ರ ವಿಷ ನಿಜವಾಗ್ಲೂ ತೆಗಿತಾರೋ ಇಲ್ವೋ ಅನ್ನೋದು ನಂಗೆ ಗೊತ್ತಿಲ್ಲ. ಆದ್ರೆ ನನಗೆ ಒಂದಂತೂ ಚೆನ್ನಾಗಿ ಗೊತ್ತು, ಆಸ್ಪತ್ರೆಗೆ ಏನಾದರೂ ನಿಮ್ಮನ್ನು ಕರ್ಕೊಂಡು ಬಂದ್ರೆ ಖಂಡಿತ ನಿಮ್ಮನ್ನು ಸರಿ ಮಾಡ್ತಾರೆ ಅಂತ. ಯಾವುದೇ ವ್ಯಕ್ತಿಗೂ ಹಾವೋ ಅಥವಾ ಚೇಳೋ ಕಚ್ಚಿದ್ರೆ ಕೂಡಲೇ ಅವರನ್ನ ಆಸ್ಪತ್ರೆಗೆ ತಂದು ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅನ್ನೋದು ನನ್ನ ಆಗ್ರಹ. ಯಾಕಂದ್ರೆ ಸಾವು ಬದುಕಿನ ನಡುವೆ ಇರಬೇಕಾದ್ರೆ ಇಂಥದ್ದು ಯಾವುದು ನಮ್ಮ ತಲೆಯಲ್ಲಿ ಇರಬಾರ್ದು. ಆದ್ರೆ ನಂಗೆ ಇಲ್ಲಿ ಬರಕ್ ಇಷ್ಟ ಇರಲಿಲ್ಲ. ಯಾಕೆ? ಹೆಂಡತಿ ಹೇಳಿದ್ದಕ್ಕೆಲ್ಲ ವಿರೋಧ ಮಾಡಕ? ಹೀಗ್ ಮಾಡಿದ ಮಾತ್ರಕ್ಕೆ ಗಂಡ ಆದವನು ಶಕ್ತಿಶಾಲಿ ಅಂತ ಅರ್ಥ ಅಲ್ಲ ಅಣ್ಣ. ನಂಗೆ ಈ ವಿಷಯದಲ್ಲಿ ವಾದ ಮಾಡಕ್ ಇಷ್ಟ ಇಲ್ಲ. ಮಾಡಬೇಡಿ ಮತ್ತೆ. ಆದ್ರೆ ಒಂದಂತೂ ಚೆನ್ನಾಗಿ ಗೊತ್ತಿದೆ ನನಗೆ, ನೀವಿಷ್ಟೆಲ್ಲ ನಾಟಕ ಆಡಿದ್ದು
ಕರ್ಣ ಅತ್ತಿಗೆಗೆ ಕಷ್ಟ ಕೊಡಬೇಕು ಅಂತ. ಡಾಕ್ಟರ್ ಈಗ ತಾನೇ ಹೇಳಿ ಹೋದ್ರಲ್ಲ ಕಚ್ಚಿರೋ ಹಾವು ವಿಷದಲ್ಲ ಅಂತ. ನಿಮ್ಗಿದು ಮೊದಲೇ ಗೊತ್ತಿತ್ತು ತಾನೆ? ನೋಡಿ ಬಾಲಣ್ಣ, ಹುಟ್ಟಿದಾಗಿಂದ ನಿಮ್ಮನ್ನು ನೋಡ್ತಾ ಇದ್ದೀನಿ. ಅದಕ್ಕೆ ಕೇವಲ ನೀವು ಹೇಳಿರೋ ಒಂದು ಮಾತು ಕೇಳಲಿಲ್ಲ ಅಂತ ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ. ಎಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ ಅಂದರೆ ಅವ್ರಿಗೆ ಭಯ ಪಡಿಸೋದಕ್ಕೆ ನಿಮ್ಮ ಜೀವಕ್ಕೆ ಕೂತಿದೆ ಅಂತ ಸುಳ್ಳು ಹೇಳಿದ್ದೀರಾ. ಮುಂಚೆನೂ ನೀವು ಹೀಗೆ ಮಾಡಿದ್ದೀರಾ. ಮತ್ತು ನೀವು ಒಬ್ಬರೇ ಅಲ್ಲ, ಬಹುತೇಕ ಎಲ್ಲ ಗಂಡಸರು ಹೀಗೇನೆ ಆಡೋದು. ನಿನ್ ಭಾಷಣ ಕೇಳೋಕೆ ಮನ್ಸಿಲ್ಲ ನಂಗೀಗ. ಯಾರ ಮಾತು ಬೇಕಿಲ್ಲ ನಂಗೆ. ಜರ್ಗೋ. ಹೋಗೋ ಹೋಗಿದ್ರೆ ನೇರವಾಗಿ ಮನೆಗೆ ಹೋಗಿ ಅಣ್ಣ. ಮತ್ತೆಲ್ಲಾದ್ರೂ ಬಚ್ಚಿಟ್ಕೊಂಡು ಕೂತ್ರೆ ಹಾಗೆ ಮನೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಮೀರಾ, ಇನ್ನು ಯಾರೂ ಮನೆಗೆ ಬಂದಿಲ್ಲ. ತುಂಬಾ ತಡ ಆಗಿದೆ. ಇನ್ನೇನು ಬೆಳಕು ಹರಿಯೋ ಥರ ಇದೆ. ಬಾಲ, 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 ಎಲ್ಲಿ ಹೋಗಿದ್ದೆ ನೀನು? ಅದು ಹೊರಗೆಲ್ಲೋ ಕೆಲಸ ಮಾಡ್ತಿದ್ರು, ತಡ ಆಗೋಯ್ತು. ಭೀಮ್ರಾವ್, ಸತ್ಯ ಹೇಳಪ್ಪ, ಬಾಲ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದ ಅಂತ? ಬಾಲಂಗೆ ಹಾವು ಕಚ್ಚಿತು, ನೀನು ಬಾಲನ ಆಸ್ಪತ್ರೆ ಕರ್ಕೊಂಡೋದೆ. ಆದ್ರೆ ಬಾಲ ಈಗ ಆರಾಮಾಗಿದ್ದಾನೆ. ಹಾ, ಇದೇ ತಾನೇ ಸತ್ಯ? ಸುಳ್ಳು ಯಾಕೆ ಹೇಳ್ತಿದ್ಯಾ? ರಾಮ್ಜಿ, ನೋಡಪ್ಪ, ನಿನ್ನ ಮಗ ನಿನ್ನ ಹತ್ರನೇ ಸುಳ್ಳು ಹೇಳ್ತಿದ್ದಾನೆ. ಹೌದು, ಯಾಕಂದ್ರೆ ಎಲ್ಲ ವಿಷಯನೂ ಎಲ್ರಿಗೂ ಹೇಳೋದಕ್ಕಾಗಲ್ಲ. ಬಾಲಣ್ಣ, ನೀವು ಒಳಗೆ ಹೋಗಿ. ಬಾಲ, ಏನಿ ನಾಟಕ ಎಲ್ಲ? ಅಪ್ಪ, ಆಮೇಲೆ ಇವ್ರನ್ನ ನೀವೇ ವಿಚಾರಿಸಿ. ಅಣ್ಣನೇ ಎಲ್ಲ ಹೇಳ್ತಾರೆ ನಿಮಗೆ. ನೀವು ಹೋಗಿ ಬಾಲಣ್ಣ. ಇನ್ನೂ ಯಾರೂ ಊಟ ಮಾಡಿಲ್ಲ. ಬನ್ನಿ, ಜೊತೆಗೆ ಊಟ ಮಾಡೋಣ. ಹಾ, ಹೋಗಿ ಎಲ್ರೂ ಊಟ ಮಾಡಿ. ನಿಮ್ಮಿಂದ ನಾವೆಲ್ಲ ನಿದ್ದೆ ಕೆಟ್ವಲ್ಲ, ನಮ್ದೇನ್ ಕತೆ ಈಗ? ವಾ, ಚೆನ್ನಾಗಿ ಹೇಳಿದ್ರಿ ನಂಜುಂಡಣ್ಣ. ನೀವ್ ಇಷ್ಟೊತ್ತು ಎದ್ದಿದ್ದು ನಮ್ಮನೆ ಬೆಂಕಿಲ್ ನೀವ್ ಚಳಿ ಕಾಯಿಸ್ಕೊಳಕ? ಅದು ಅಲ್ದೆ ನಾಟಕ ಬೇರೆ ಆಡಿ ನಮ್ಮೇಲೆ ಆರೋಪ ಮಾಡ್ತೀರಾ? ವಾ ವಾ. ನೀವು ಊಟ ಯಾಕೆ ಮಾಡ್ತಾ ಇಲ್ಲ? ಇವತ್ತು ಬಾಲಣ್ಣ ತಪ್ಪೇನ್ ಮಾಡಲಿಲ್ಲ, ಆದ್ರೆ ಹಠ ಸಾಧಿಸಿದ ರೀತಿ ತಪ್ಪು. ಅವನ ಭಾವನೆಗಳನ್ನ ನಾನು ಅರ್ಥ ಮಾಡ್ಕೊತೀನಿ. ಏನ್ ಅರ್ಥ ಮಾಡ್ಕೊಂಡ್ರಿ? ಬಾಲಣ್ಣನ ಭಾವನೆ ಅಂದ್ರೆ ಹೆಂಡತಿ ಏನಾದ್ರೂ ಒಂದ್ ಮಾತು ಹೇಳಿದ್ರೆ ಗಂಡ ಅದನ್ನು ಕೋಪಿಸ್ಕೊಳ್ಳೋದಾ? ನೀವ್ಯಾಕೆ ಬೇರೆ ಥರ ಆಲೋಚನೆ ಮಾಡಬಾರ್ದು? ಕೆಲವೊಂದ್ಸಲ ಹೆಣ್ಣು ಗಂಡಿಗಿಂತ ಚೆನ್ನಾಗಿ ನಿರ್ಧಾರ ತಗೊಳಕ್ಕಾಗುತ್ತೆ. ಅದು ಅಲ್ಲದೆ ನಮ್ ಬಹುತೇಕ ಸಮಯನ ಗಂಡ, ಮಕ್ಕಳು, ಊಟ, ತಿಂಡಿ, ಸಂಸಾರ ಇದ್ರಲ್ಲೇ ಕಳೆದು ಬಿಟ್ಟಿರ್ತೀವಿ. ಆದ್ರಿಂದ ತಕ್ಷಣ ಏನೂ ಹೊಳಿದೇ ಇರ್ಬೋದು, ಆದ್ರೆ ನಮಗೂ ಆಲೋಚನೆ ಅನ್ನೋದಿರುತ್ತೆ, ಅಭಿಪ್ರಾಯ ಅನ್ನೋದು ಇರುತ್ತೆ. ಅಲ್ಲದೆ
ಅಭಿಪ್ರಾಯಗಳು ಗಂಡಿಂದೇ ಇರ್ಲಿ ಹೆಣ್ಣದೇ ಇರ್ಲಿ, ಅಭಿಪ್ರಾಯ ಅನ್ನೋದಂತೂ ಇರುತ್ತೆ. ಒಂದೇ ಅಭಿಪ್ರಾಯದ ಪರ ನಿಲ್ಬೇಕು, ಇಲ್ಲ ವಿರೋಧ ಮಾಡಬೇಕು. ಆದ್ರೆ ಅದನ್ನ ಮನ್ಸಿಗೆ ತಗೊಂಡು ಅಹಂ ಪ್ರದರ್ಶನ ಮಾಡಬಾರ್ದು. ನೀನ್ ಎಷ್ಟೇ ಮಾತಾಡಿದ್ರು ನಾನು ಒಪ್ಕೊಳ್ಳಲ್ಲ. ನೀನು ಮತ್ತೆ ಕರುಣಾತ್ಗೆ ಮಾಡಿದ್ದು ಸರಿ ಅಂತ. ಮತ್ತೆ ನಾನು ಬಾಲಣ್ಣನ ಹಾಗೆ ಜಗಳ ಕೂಡ ಮಾಡಲ್ಲ. ಬದಲಾಗಿ ಏನಾದ್ರೆ ಅಂದ್ರೆ ನಾವಿಬ್ರು ಯೋಚನೆ ಮಾಡೋ ರೀತಿ ಬೇರೆ. ಹಾಗಾಗಿ ಏನ್ ಮಾಡ್ತೀನಿ ಅಂದ್ರೆ ನಿನ್ನ ಬಿಟ್ಟು ನಾನು ಬೇರೆ ಕಡೆ ಕೆಲಸಕ್ಕೆ ಹೋಗ್ತೀನಿ. ಒಂದ್ ವೇಳೆ ನಾವು ಮಾಡೋ ಕೆಲಸದಿಂದ ಹೆಚ್ಚು ಕಡಿಮೆ ಆಗಿ ಮನಸ್ತಾಪ ಏನಾದ್ರು ಬಂದ್ರೆ ಆಗ ನಾವು ಏನು ಯೋಚನೆ ಮಾಡದೆ ಬೇರೆ ಆಗಬಹುದು. ಮತ್ತೆ ಅದ್ರ ಆರಂಭ ಈಗ್ಲಿಂದನೇ ಶುರು ಆಗ್ಲಿ.